ನಮಸ್ಕಾರ ವೀಕ್ಷಕರೇ, ವೀಕ್ಷಣಾ ರಂಗೋಲಿಗೆ ಸ್ವಾಗತ. ಕಾರ್ತಿಕ ಮಾಸ ಕೊನೆ ದಿನ ಅಲ್ಲ, ಅದಕ್ಕೆ ಇವತ್ತು ಎಲ್ಲ ರಂಗೋಲಿಗಳು ಅನುಕೂಲ ಆದ ರಂಗೋಲಿಗಳೆಲ್ಲ ಹಾಕ್ತಾಯಿದ್ದೀನಿ. 33 ಗೋಪದ್ಮ, 24 ಕೇಶವನಾಮ, ಇವೆಲ್ಲ ಜೊತೆಗೆ ಇನ್ನು ಚಾತುರ್ಮಾಸ ರಂಗೋಲಿ ಎಲ್ಲ ಹಾಕಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀನಿ. ಈಗ ರಂಗೋಲಿ ತೋರಿಸೀನಿ ನಿಮ್ಗೆ. ಎಷ್ಟು ತೊಗೊಂಡೀನಿ ರಂಗೋಲಿ, ಸಣ್ಣ ಹಾಕ್ತಾ ಇರಲ್ಲ ಹೆಂಗೆ ಬರ್ತದ ಅಂಥೇಳಿ ಎಲ್ಲರೂ ಮೆಸೇಜ್ ಮಾಡ್ತಾ ಇರಲ್ಲ. ತೊಗೊಬೇಕಾಲ್ಕನೆ ರಂಗೋಲಿನ ಸ್ವಲ್ಪ ತೊಗೊಂಡು ಹಾಕಲಿಕ್ಕೆ ಪ್ರಯತ್ನ ಮಾಡಿರಿ. ಹೆಚ್ಚು ರಂಗೋಲಿ ಕೈಯಾಗಿ ಹಿಡ್ಕೊಳ್ದಂಗೆ ಸ್ವಲ್ಪ ಪ್ರಮಾಣದಲ್ಲಿ ರಂಗೋಲಿ ಹಿಡ್ಕೊಂಡ್ರೆ ಹಾಕಲಿಕ್ಕೆ ಸಣ್ಣ ಬರ್ತದ. ಈಗ 33 ಗೋಪದ್ಮ ಆಯ್ತಲ್ಲ ಅಲಂಕಾರ, ಅದ್ರ ಬಾಜು 24 ಕೇಶವನಾಮ ಬರಿತಾಯಿದ್ದೀನಿ. ನನ್ನ ಕೈ ಇನ್ನೂ ಸಣ್ಣ ಹಾಕಲಿಕ್ಕೆ ಕೂಡ ಅನುಕೂಲ ಆಗ್ತದೆ. ಆಗಲಿ ನೀವೆಲ್ಲರೂ ಅರ್ಥ ಆಗಲ್ದು ಸಣ್ಣ ಹಾಕಲಿಕ್ಕೆ, ನಮಗೆ ರಂಗೋಲಿ ಅರ್ಥ ಆಗಲ್ದು ಅಂತ ಇರಲ್ಲ ಅಂಥೇಳಿ ಈ ಸೈಜ್ದಾಗ ಹಾಕ್ತಾಯಿದ್ದೀನಿ ರಂಗೋಲಿ. ಒಂದೇ ಮಣಿ ಮೇಲೆ ಎಲ್ಲ ರಂಗೋಲಿ ಹಾಕಲಿಕ್ಕೆ ಪ್ರಯತ್ನ ಮಾಡ್ತೀನಿ ಆದಷ್ಟುವರೆಗೆ. ನಿಮಗೋಸ್ಕರನೇ ಇಷ್ಟು ದೊಡ್ಡದಾಗಿ ತೋರಿಸ್ತಾಯಿದ್ದೀನಿ. ಇದೇ ನೀವೆಲ್ಲರೂ ಸಣ್ಣದು ಅಂತ ಹೇಳಿ ನನಗೆ ಇದು ದೊಡ್ಡ ರಂಗೋಲಿ ಅನ್ನಿಸ್ತದ ಹಾಕುವಾಗ. ಈಗ ಶಂಖಚಕ್ರ ಹಾಕಿ ಲಕ್ಷ್ಮೀ ಪಾದ, ವೆಂಕಟರಮಣ ಪಾದ ಅಲಂಕಾರ ಹಾಕೀನಿ. ಪಾದ ಅಲಂಕಾರ ಆಗಿಂದ ಶಂಖ ಚಕ್ರ ಪಾದ ಅಲಂಕಾರ ಆಗಿಂದ ಗದಾ ಪದ್ಮ ಮತ್ತು ಕಮಲ ಇವೆಲ್ಲ ಬರೆದು ಸೂರ್ಯನ ಚಂದ್ರನ ಅಲಂಕರಿಸೀನಿ. ಇದೆಲ್ಲ ವೈಕುಂಠ ಲೋಕ ಅಂಥೇಳಿ ನಾವು ಅಂದುಕೊಂಡು ಅನುಸಂಧಾನ ಮಾಡಿಕೊಂಡು ರಂಗೋಲಿ ಹಾಕಬೇಕು. ಕಾರ್ತಿಕ ಮಾಸ ಕೊನೆಯ ದಿನ ಅಲ್ಲ, ಇವತ್ತು ನಕ್ಷತ್ರ ಮಂಡಲಗ ಅಧಿಪತಿಯಾದ ಶಿಂಶುಮಾರ ದೇವನ ಅಲಂಕಾರ ತೋರಿಸ್ತೀನಿ. ಪುಷ್ಯಮಾಸ ವಿಶೇಷ ಈ ರಂಗೋಲಿ ಹಾಕ್ತಾರೆ. ಆಗಲಿ ಇವತ್ತು ಕೂಡ ಈ ರಂಗೋಲಿ ಅಲಂಕಾರ ಹಾಕ್ಯಂಬಣು ಅಂಥೇಳಿ ಅನ್ನಿಸ್ತು, ಅದಕ್ಕೆ ಇವತ್ತು ಈ ರಂಗೋಲಿ ಹಾಕ್ತಾಯಿದ್ದೀನಿ. ಈಗ ಕಾಮಧೇನುವಿನ ಅಲಂಕಾರ ಹಾಕೀನಿ. ಎಷ್ಟು ಸಣ್ಣ ಹಾಕಿದರೆ ರಂಗೋಲಿ ಅಷ್ಟು ದೈವಿಕ ರೂಪ ಕಾಣಿಸ್ತದೆ. ನನಗೆ ಆದಷ್ಟುವರೆಗೆ ಸಣ್ಣ ಹಾಕ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ನೋಡ್ತಾ ಇರಲ್ಲ, ಈಗ ಒಂದು ಸಣ್ಣ ಮಣಿ ಮೇಲೆ 24 ಕೇಶವನಾಮ, 33 ಗೋಪದ್ಮ, ಗೋವಿನ ಅಲಂಕಾರ, ಶಂಖ ಚಕ್ರ, ದೇವರ ಪಾದಗಳು, ಸೂರ್ಯ ಚಂದ್ರ ಗದಾ ಪದ್ಮ ಇವೆಲ್ಲ ಹಾಕಿನಲ್ಲ. ಗೋವಿನ ಅಲಂಕಾರ ಆಗಿಂದ ಕಾಮಧೇನುವಿನ ಅಲಂಕಾರ ಆಗೋಣ. ಅಂಬಾರಿ ಅಲಂಕಾರ ಹಾಕ್ತಾಯಿದ್ದೀನಿ. ಅಂಬಾರಿ ಮತ್ತು ಗೋವಿನ ಆಪೋಸಿಟ್ ಡೈರೆಕ್ಷನ್ನೇ ಹಾಕಿದ್ದೀನಿ ರಂಗೋಲಿ. ವೈಕುಂಠ ಲೋಕಕ್ಕೆ ದ್ವಾರಪಾಲಕರು ಜಯ ವಿಜಯ ಜೊತೆಗೆ ಇವು ಕೂಡ ಹಾಕಿದ್ದೀನಿ. ಅಂಬಾರಿ ಅಲಂಕಾರ ಆಗಿಂದ ಗರುಡನ ಮತ್ತು ಹನುಮ ಅಲಂಕಾರ ಹಾಕೀನಿ. ನೀವು ಕೂಡ ಎಲ್ಲರೂ ರಂಗೋಲಿ ಹಾಕುವಾಗ ಸ್ವಲ್ಪ ಪ್ರಮಾಣದಲ್ಲಿ ಸ್ವಲ್ಪ ರಂಗೋಲಿ ತೊಗೊಂಡು ಹಾಕಲಿಕ್ಕೆ ಪ್ರಯತ್ನ ಮಾಡಿರಿ. ಇವೆಲ್ಲ ರಂಗೋಲಿ ಇಷ್ಟೊಂದು ರಂಗೋಲಿ ಒಂದೇ ಮಣಿ ಮೇಲೆ ಇವೆಲ್ಲ ಹಾಕಲಿಕ್ಕೆ ನಮ್ಗೆ ಅನುಕೂಲ ಆಗ್ತದೆ. ಈಗ 12 ಕೌಂಟ್ ಬರೋಂಗ ಶಂಖ ಚಕ್ರ ಅಲಂಕರಿಸೀನಿ. ದ್ವಾದಶಿಗೆ 12 ಕೌಂಟು ಬರೋಂಗ ರಂಗೋಲಿ ಪದ್ಮ ಆಗಲಿ ಶಂಖ ಚಕ್ರ ಆಗಲಿ 12 ಕೌಂಟು ಬರೋಂಗ ಹಾಕಿದ್ದೀನಲ್ಲ. ಇವತ್ತು ಕೂಡ ಕೊನೆಯ ದಿನ ಕಾರ್ತಿಕ ಮಾಸ, ರಂಗೋಲಿಗಳು ಎಲ್ಲ ವಿಶೇಷ ಅಲ್ಲ, ಅದಕ್ಕೆ 12 ಕೌಂಟು ಬರುವಂಗ ಶಂಖ ಚಕ್ರ ಅಲಂಕಾರ ಹಾಕೀನಿ. ವೈಕುಂಠ ಲೋಕ ಅಂಥೇಳಿ ಅಂದಿನಲ್ಲ, ಪಾದ ಅಲಂಕಾರ ಮಾತ್ರನೇ ಮಾಡಿಕೊಂಡಿನಿ. ಅದ್ರ ಜೊತೆಗೇನೆ ದ್ವಾದಶಿ ರಂಗೋಲಿ ಅಂದರೆ ಶಂಖ ಚಕ್ರ 2 ಕಲಿತು 12 ಬರುವಂಗ ಅಲಂಕಾರ ಹಾಕಿ ಗರುಡನ್ನ ಮತ್ತು ಹನುಮನ್ನ ಅಲಂಕರಿಸೀನಿ. ಎಲ್ಲರೂ ಮೆಸೇಜ್ ಮಾಡ್ತಾ ಇರಲ್ಲ ರಂಗೋಲಿ ಸೇಲ್ ಮಾಡ್ತೀರಾ ಅಂಥೇಳಿ, ಅದು ಪ್ರಯತ್ನ ಮಾಡ್ತಾಯಿದ್ದೀನಿ. ಆದರೆ ಆ ಡೀಟೇಲ್ಸ್ ಎಲ್ಲ ಹ್ಯಾಂಗೆ ಮಾಡಬೇಕು ನನಗೂ ಅಷ್ಟು ಗೊತ್ತಿಲ್ಲ. ಇವೆಲ್ಲ ತಿಳ್ಕೊಂಡು ರಂಗೋಲಿನ ಕೂಡ ಸೇಲ್ ಮಾಡುವ ಪ್ರಯತ್ನ ಮಾಡ್ತೀನಿ. ರಂಗೋಲಿನ ನಾನೇ ಪ್ರಿಪೇರ್ ಮಾಡಿ ಅದನ್ನು ಸರಿಯಾಗಿ ಪ್ಯಾಕಿಂಗ್ ಮಾಡಿ ಸಿಸ್ಟಮ್ ಅದೆಲ್ಲ ನನಗೆ ಕೂಡ ಗೊತ್ತಿಲ್ಲಲ್ಲ ಪ್ರಾಸೆಸ್, ಅದೆಲ್ಲ ತಿಳ್ಕೊತಾ ಇದ್ದೀನಿ. ಆದಷ್ಟು ಬಗ್ಗೆ
ಇದೆಲ್ಲ ಪ್ರಾಸೆಸ್ ಕಂಪ್ಲೀಟ್ ಆಗೋಣ ಸೇಲ್ ಮಾಡುವ ಪ್ರಯತ್ನ ಮಾಡ್ತೀನಿ. ನೀವೆಲ್ಲರೂ ಹೀಗೆ ಚಾನಲ್ನ ಸಪೋರ್ಟ್ ಮಾಡಿರಿ. ಬತ್ತಿಗಳು ಕೂಡ ಸೇಲ್ ಮಾಡಿರಿ ಅಂತ ಹೇಳಿ ಮೆಸೇಜ್ ಮಾಡ್ತಾ ಇರಲ್ಲ, ಅದನ್ನು ಕೂಡ ಪ್ರಯತ್ನ ಮಾಡ್ತಾಯಿನಿ. ಎಲ್ಲ ಹೆಚ್ಚು ಅಮೌಂಟ್ನಲ್ಲಿ ಮಾಡಬೇಕಲ್ಲ, ಅವೆಲ್ಲ ಕೌಂಟು ಹೆಚ್ಚಿಗೆ ಮಾಡಬೇಕಲ್ಲ, ಅದಕ್ಕೆ ಸ್ವಲ್ಪ ಟೈಮ್ ಹಿಡಿತದ. ಇವೆಲ್ಲ ಮಾಡಬೇಕಂದ್ರೆ ಸ್ವಲ್ಪ ಟೈಮ್ ಹಿಡಿತದಲ್ಲ, ಇದ್ರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ಎಲ್ಲ ತೊಗೊಂಡು ನಿಧಾನವಾಗಿ ಎಲ್ಲ ಚಾನಲ್ದಾಗ ಡೀಟೇಲ್ಸ್ ಶೇರ್ ಮಾಡ್ತೀನಿ. ಈಗ ಶಿಂಶುಮಾರ ದೇವ್ರನ್ನ ಅಲಂಕರಿಸ್ತಾ ಇದ್ದೀನಿ. ಪದ್ಮ ಬರ್ದೀನಿ. ಪದ್ಮ ಬರೆದು ಇದಕ್ಕೆ ತೇಳಿನ ಆಕಾರದಲ್ಲಿ ಶಿಂಶುಮಾರ ದೇವರು ಅಲಂಕಾರ ಇರ್ತದಲ್ಲ. ಈಗ ನಕ್ಷತ್ರ ಮಂಡಲ ಆದ ತೇಳಿನ ಕೊನೆಯ ಭಾಗದಲ್ಲಿ ನಕ್ಷತ್ರ ಮಂಡಲ ಇರ್ತದಲ್ಲ, ಅದನ್ನು ಪದ್ಮಲಿಂದ ಅಲಂಕರಿಸೀನಿ. ಇವತ್ತೆಲ್ಲ ಆಕಾಶ ದೀಪಗಳು ಕೊನೆಯ ದಿನ ಅಂತಾರಲ್ಲ, ನಾಳೆಗೆ ಕೂಡ ಅಮಾವಾಸ್ಯೆ ಇದ್ದದಕ್ಕೆ ನಾಳೆ ಕೂಡ ಇಟ್ಕೋತಾರ. ನಮ್ಗೆ ಇಲ್ಲೆಲ್ಲ ಕೊನೆಯ ದಿನ ಇವತ್ತು ಆಕಾಶ ದೀಪಗಳು ಇವತ್ತು ಮಾತ್ರನೇ ಕೊನೆಯ ದಿನ ಅಂಥೇಳಿ ನಮ್ಮ ಮನೆಗೆ ಹತ್ತಿರ ಇದ್ದಲ್ಲಿ ದೇವಾಲಯದಾಗ ಇವತ್ತು ಆಕಾಶ ದೀಪಗಳು ಕೊನೆಯ ದಿನ ಅಂಥೇಳಿ ಅನೌನ್ಸ್ ಮಾಡ್ಯಾರ. ಇಲ್ಲಿ ಶಿವಾಲಯ ಅದ ಬದಿಲೆ, ಅದ್ರಾಗ ಕ್ಷೀರದೀಪಗಳು ಇಡ್ತಾರೆ. ನಾನು ಕೂಡ ಕ್ಷೀರದೀಪ ಇಟ್ಕೊಂಡಿನಿ, ಅದ್ರ ಕ್ಲಿಪ್ನ ಕೂಡ ಆ್ಯಡ್ ಮಾಡ್ತೀನಿ. ಇಷ್ಟುವರೆಗೂ ಯಾವಾಗೂ ಇಟ್ಟಿಲ್ಲ, ಆಗಲಿ ಈ ವರ್ಷ ಎಲ್ಲರೂ ಕ್ಷೀರದೀಪಗಳು ಇಡ್ತಾರಲ್ಲ, ಮನ್ಯಾಗ ಎಲ್ಲ ಒಳ್ಳೆಯದು ಆಗ್ತದ ಅಂಥೇಳಿ ಎಲ್ಲರೂ ಅಂತಹಾರಲ್ಲ. ಕಾರ್ತಿಕ ಮಾಸ ಕೊನೆಯ ದಿನ ಕ್ಷೀರದೀಪ ಮತ್ತು ಮಾರ್ಗಶಿರ ಮಾಸದಲ್ಲಿ ಪಾಡ್ಯಮಿ ದಿವಸ ಕೂಡ ಪೌಲಿ ಪಾಡ್ಯಮಿ ಅಂಥೇಳಿ ಅಂತಾರಲ್ಲ, ಅವತ್ತಿನ ದಿವಸ ಕೂಡ ಕ್ಷೀರದೀಪ ಇಡಬೇಕು ಅಂಥೇಳಿ ಅಂತಹಾರ. ಅದಕ್ಕೆ ಇವತ್ತು ಕ್ಷೀರದೀಪ ಕೂಡ ಇಟ್ಕೊಂಡಿನಿ. ಆ ಕ್ಲಿಪ್ನ ಆ್ಯಡ್ ಮಾಡ್ತೀನಿ. ಈಗ ಶಿಂಶುಮಾರ ದೇವರು ಅಲಂಕಾರ ಆಯ್ತಲ್ಲ, ಸೂರ್ಯ ಚಂದ್ರನ ನಕ್ಷತ್ರ ಮಂಡಲನ ಅಲಂಕಾರ ಹಾಕೀನಿ. ಶಿಂಶುಮಾರ ದೇವರನ್ನ ಪದ್ಮಲಿಂದ ಅಲಂಕಾರ ಬರೆದು ಶಂಖ ಚಕ್ರ ಹಿಡ್ಕೊಂಡು ತೇಳಿನ ಆಕಾರದಲ್ಲಿ ದೇವರ ಅಲಂಕಾರ ಹಾಕೀನಿ. ಆಗಿಂದ ತುಳಸಿ ಬೃಂದಾವನ ಅಲಂಕರಿಸ್ತಾ ಇದ್ದೀನಿ. ಪ್ರತಿಯೊಂದು ರಂಗೋಲಿ ಹಾಕ್ತೀನಲ್ಲ, ಪ್ರತಿದಿನ ರಂಗೋಲಿ ಹಾಕ್ತೀನಲ್ಲ, ತುಳಸಿ ಬೃಂದಾವನ ತಪ್ಪಲಾರ್ದೆ ಹಾಕ್ತೀನಿ. ಎಲ್ಲೋ ಒಂದು ಕಡೆ ದೇವ್ರ ಮನೆ ಕಟ್ಟಿ ಮ್ಯಾಲನ್ನು ತುಳಸಿ ಬೃಂದಾವನ ಹಾಕ್ತೀನಿ. ತುಳಸಿ ಬೃಂದಾವನ ಇಲ್ದು ರಂಗೋಲಿ ಪೂಜೆಗೆ ಆಗಲ್ದು ಅಂಥೇಳಿ ಅಂತಾರಲ್ಲ. ಒಂದು ವೇಳೆ ಬೃಂದಾವನಿಗೆ ನಮ್ಗೆ ಪ್ಲೇಸಸ್ ಸೆಟ್ ಆಗಲ್ಕಿರೆ ತುಳಸಿ ದಳನನ್ನು ಅಲಂಕರಿಸ್ತೀನಿ. ಇವು 9 ವಾಸುದೇವನ ಪದ್ಮ ಅಂಥೇಳಿ ವೈಕುಂಠ ಲೋಕ ರಂಗೋಲಿ ಹಾಕಿದಾಗ ಈ ಪದ್ಮಗಳು ಕೂಡ ರಂಗೋಲಿ ಅಲಂಕರಿಸ್ತೀನಿ. ಇದ್ರ ಬಗ್ಗೆ ನಿಮಗೆ ಯಾರಿಗನ್ನ ತಿಳಿದ್ರೆ ನನಗೆ ಕಾಮೆಂಟ್ದಾಗ ವಿಷಯ ಹಾಕಿರಿ. ನನಗೂ ಅಷ್ಟು ಇದ್ರ ಬಗ್ಗೆ ಗೊತ್ತಿಲ್ಲ. ಆಗಲಿ 9 ವಾಸುದೇವನ ಪದ್ಮ ಅಂಥೇಳಿ ಈ ರಂಗೋಲಿ ಕೂಡ ನಾನು ಮಾಘ ಮಾಸದಲ್ಲಿ ಈ ರಂಗೋಲಿ ಅಲಂಕಾರ ಹಾಕ್ತೀನಿ. ವೈಕುಂಠ ಲೋಕದಾಗ ವಾಸುದೇವನ ಪದ್ಮ ಅಂಥೇಳಿ ಈ ರಂಗೋಲಿ ಅಲಂಕಾರ ನೋಡಿನಿ. ಅದ್ರ ಜೊತೆಗೆ ಇವೆಲ್ಲ ರಂಗೋಲಿ ಅಲಂಕರಿಸೀನಿ. ನೋಡ್ತಾ ಇರಲ್ಲ ರಂಗೋಲಿ, ಒಂದು ಸಣ್ಣ ಮಣ್ಣು ಮೇಲೆ ಇಷ್ಟೊಂದು ರಂಗೋಲಿ ಹಾಕಲಿಕ್ಕೆ ಸ್ವಲ್ಪ ಪ್ರಮಾಣದಲ್ಲಿ ರಂಗೋಲಿ ತಗೊಂಡು ಹಾಕಿದರೆ ಇಷ್ಟೊಂದು ರಂಗೋಲಿಗಳು ಈ ಸಣ್ಣ ಮಣ್ಣು ಮೇಲೆ ಹಾಕಲಿಕ್ಕೆ ಅವಕಾಶ ಇರ್ತದೆ. ನೀವೆಲ್ಲರೂ ಕೂಡ ಈ ರಂಗೋಲಿನ ಹಾಕಲಿಕ್ಕೆ ಪ್ರಯತ್ನ ಮಾಡಿರಿ. ಇವತ್ತಿಗೆ ರಂಗೋಲಿ ಇಷ್ಟೇ ವೀಕ್ಷಕರೇ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ. ನಮಸ್ಕಾರ. ತೋರೋ ಎನಗೆ ಮುಕುಂದ ಹೇಸಿ ವಿಷಯಗಳಲ್ಲಿ ತೊಳಲಾಡಿನ ಬಲು ಕ್ಲೇಶ ಪಡುವುನು ಬಲ್ಲಿ ಧನಯುವತಿಗಳ ಸುಖಲೇಶವೆಂಬುವುದು ಕೊಲ್ಲಿ ಆಸೆ ಬಿಡಿಸಿಲ್ಲಿ ಏಸು ಜನುಮದ ದೋಷದಿಂದಲೀ ಸುವೆನು ಇದರೊಳಗೆ ಇಂದಿಗೆ ಮೋಸವಾಯಿತು ಆದುದಾಗಲಿ ಶ್ರೀಶನೇ ಕೈ ಪಿಡಿದು ರಕ್ಷಿಸು ಬಾರೋ ರಂಗ ಬಾರೋ ಮನಿಗೆ ಗೋವಿಂದ ನಿನ್ನಂಗ್ರಿ ಕಮಲವ ತೋರೋ ಎನಗೆ ಮುಕುಂದ.